ಈ ಥರ ಓಡಾಡಿ ಬೇರ್ ಫುಟ್ಟಲ್ಲಿ ಈಗ ಇವರು ಎಷ್ಟು ಮಕ್ಕಳನ್ನ ಎತ್ತಿದೆ ಒಂದೇ ಆಗಿದ್ದು ಸರಿ ಹೇಳು ನಿಮ್ಗೆ ಗೊತ್ತಿದೆ ಬೇರೆ ಮಕ್ಕಳು ನಿಂತ್ಕೊಂಡಿದ್ದೀನಿ ಈ ಒಂದು ಮಗನ ಲಾಂಚ್ ಮಾಡೋಕ್ಕೆ ಅದು ಎಷ್ಟು ಆ್ಯಪ್ ಡೌನ್ಲೋಡ್ ಮಾಡಿದ್ಲಂತೆ ಮತ್ತೆ ಇದೇನು ಗೊತ್ತಾ ನಮ್ಮ ಅಮ್ಮನೂ ನೋಡ್ತಾರೆ ಈ ವಿಡಿಯೋ ನೋಡ್ಕೊಂಡು ನಮ್ಮ ಅಮ್ಮನೂ ನೆಗಾಡ್ತಾರೆ ನನ್ನ ಮಂಗ ಅಲ್ಲ ನನ್ನ ಮಗ ಹಾಯ್ ನಮಸ್ತೆ, ನಾವಿದ್ದೀವಿ ಎವರ್ಗ್ರೀನ್ ಕೌಂಟಿಯಲ್ಲಿ. ನಿಮಗೆ ವರ್ಷ ಬ್ಲಾಸಮ್ ತೋರಿಸ್ತೀವಿ. ಇದು ಈ ವರ್ಷ ಕೂಡ ನಾವು ಬ್ಲಾಸಮ್ ತೋರಿಸ್ಬೇಕು ಅಂತ ಇದ್ದೀವಿ, ಆದರೆ ಸ್ವಲ್ಪ ಒಣಗೋಗ್ಬಿಟ್ಟಿದೆ, ಬೇಜಾರು ಮಾಡ್ಕೋಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್, ನಾನು ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ, ವಿಯಾನ್ನು ಒಟ್ಟಿಗೆ ನನ್ನ ಒಂದು ಚಿಕ್ಕದಿಂದ ಅವನ ಹತ್ರ ಆಟ ಆಡ್ಕೊಂಡು ನಾನು ಆದಷ್ಟು ಅವನ ಒಂದು ಚೈಲ್ಡ್ಹುಡ್ನ ಹಾಗೆ ಒಂದು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ವೀಡಿಯೋದಲ್ಲೂ ಕೂಡ ಆಗಿರ್ಬೋದು, ಈವನ್ ವಿತೌಟ್ ವೀಡಿಯೋಸು ನನ್ನ ಒಂದು ಆ ಬಾಂಡಿಂಗು ಎಷ್ಟು ಕ್ಯಾಪ್ಚರ್ ಮಾಡಿದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದರೆ ಎವ್ರಿ ಮೊಮೆಂಟ್ ಒಂದು ಆಟಗಳು ಚೇಂಜ್ ಆಗ್ತಾ ಇರುತ್ತೆ ಅಲ್ಲಕ್ಕೋ. ಹೌದು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ವರ್ಕೌಟ್ ಅಂತ ಮಾಡ್ತೀನಿ, ಏನೋ ಒಂದು ಡಿಪ್ಸ್ ಹೊಡಿತಾ ಇರ್ತೀನಿ, ಏನೋ ಬಂದ್ಬಿಟ್ಟು ಮೇಲೆ ಕೂತ್ಕೊಬಿಡ್ತಾನೆ. ಫಸ್ಟ್ ಕಷ್ಟ ಆಗ್ತಾ ಇತ್ತು, ಏನೋ ನಮಗೂ ಒಂದು ರೀಸನ್ ಬೇಕಲ್ಲ ಎಕ್ಸಸೈಸ್ನ ಸ್ಟಾಪ್ ಮಾಡೋಕ್ಕೆ. ಹಾಗೆ ಅವ್ನು ಬಂದು ಬರಬೇಕಾದ್ರೆ ಅಯ್ಯೋ ಅಂತ ಹೇಳ್ಬಿಟ್ಟು ಅವನು ಎತ್ಕೊಂಡು, ಸೊ ಆಮೇಲೆ ಅವನು ಅಂದ್ಕೊಂಡೆ ಅವನ ಕರ್ಕೊಂಡು ಐ ಯೂಸ್ ಟು ವರ್ಕೌಟ್ ಆ್ಯಂಡ್ ಆಲ್ ದ್ಯಾಟ್. ಸೊ ಈವನ್ ಕೋಕಿಗೂ ಅಷ್ಟೇ ಅಲ್ವಾ, ಕೆಲಸ ಮಾಡಬೇಕಾದ್ರೆ ಬಂದ್ಬಿಟ್ಟು ಲ್ಯಾಪ್ಟಾಪ್ ಹತ್ರ ಮುಟ್ಟೋದು ಅದಿದ್ದು, ಮತ್ತೆ ಕಿಚನಲ್ಲಿ ಇದ್ದಾಗ ಬಂದ್ಬಿಟ್ಟು ಏನೋ ಅವನೇ ಮಾಡಬೇಕು ಎಲ್ಲ ಗಲಾಟೆ ಮಾಡೋದು. ಆದರೆ ಖುಷಿ ಏನು ಅಂತ ಹೇಳಿದ್ರೆ ಆ ಒಂದು ಆಟಗಳು ಚೇಂಜ್ ಆಗ್ತಾ ಹೋಗುತ್ತೆ. ಎಸ್ ಮಮ್ಮು ಈಗ ನೋಡಿ ಏನೋ ಒಂದು ಇಂಟರಪ್ಟ್ ಮಾಡ್ದ ಅವನು, ಹಾಗೆ ಅದನ್ನ ಎಂಬ್ರೇಸ್ ಅಂತ ಹೇಳ್ತಾರೆ, ಏನು ಹೇಳೋದಕ್ಕೆ ಆಕ್ಸೆಪ್ಟ್, ಅಪ್ಪಿಕೋ. ಓಕೆ ಆಯ್ತಾ. ಸೊ ಹಾಗೆ ಈ ಮಕ್ಕಳದು ಏನಂದರೆ ಒಂದು 10 years ಗಂಟ ಮಾತ್ರ ನಮಗೆ ಈ ಒಂದು ಕಾಂಬಿನೇಷನ್ ಇರುತ್ತೆ. ಅಲ್ಲಿಂದ ಅವರ ಆಟಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಅವರಿಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಆ ಫ್ರೆಂಡ್ಸ್ ಒಟ್ಟಿಗೆ ಅವರ ಒಂದು ಬೇರೆ ಬೇರೆ ಥರ ಬಾಂಡಿಂಗ್ ಇರುತ್ತೆ. ಆಮೇಲೆ ಅಪ್ಪ ಅಮ್ಮನಿಗಿಂತ ಅವರು ಬೆಸ್ಟ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಆ ಒಂದು ಅಪರ್ಚುನಿಟೀಸಲ್ಲಿ ನಮಗೆ ಈ ಒಂದು ಅಪರ್ಚುನಿಟಿ ಮಿಸ್ ಆಗಿಬಿಟ್ಟಿದೆ. ಅದು ಐ ಮೀನ್ ಇಟ್ಸ್ ಅ ವೆರಿ ಸ್ಯಾಡ್ ಫೀಲಿಂಗ್. ಸೊ ಐ ವುಡ್ ಪ್ಲೀಸ್ ರೆಕಮೆಂಡ್, ಆದಷ್ಟು ಮಕ್ಕಳದ್ದು ಈ ಫೇಸ್ನ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ನನಗೊಂದು ಚಿಕ್ಕ ತಮ್ಮ ಇದ್ದಾನೆ, ಅಂದರೆ ಈಗ ದೊಡ್ಡವನಾಗಿದ್ದಾನೆ. 8 ವರ್ಷ ನನಗೂ ಅವನಿಗೂ ಡಿಫ್ರೆನ್ಸು. ಚಿಕ್ಕದಿರ್ಬೇಕಾದ್ರೆ ತುಂಬ ಖುಷಿ ನನಗೆ. ಅವನು ಬೆಳೀತಾ ಹೋದಂಗೆ ಅವ್ನು ನನಗಿಂತ ಎತ್ತರ ಬೆಳೆದ್ಬಿಟ್ಟ. ಈಗ ನನಗೆ ಕಂಟ್ರೋಲೇ ಸಿಗ್ತಾ ಇಲ್ಲ. ಅವನ ಪಾಡಿಗೆ ಏನೇನೋ ಮಾಡ್ಕೊಂಡಿದ್ದಾನೆ, ನಾನೇನೋ ಮಾಡ್ಕೊಂಡಿದ್ದೀನಿ ಮಕ್ಕಳದಾಗೆ. ಸೊ ಇದೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ. ಸೊ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ, ಮಕ್ಕಳನ್ನ ನೇಚರಿಗೆ ಕನೆಕ್ಟ್ ಮಾಡಿ. ನೋಡಿ ಇವನು ಕಾಲು ಚೆನ್ನಾಗಿದೆಯಲ್ಲ, ತೋರಿಸ್ಬೋದು. ಮಣ್ಣಿನ ಮಗ ಯಾವಾಗ ನೋಡಿದ್ರು ಬೇರ್ ಫುಟ್ಟಲ್ಲಿ ಇರ್ತಾನೆ. ನಾನು ನೋಡಿರೋ ಪ್ರಕಾರ ನನ್ನ ಒಂದು ಲೈಫಲ್ಲಿ ನಾನು ಸ್ಲಿಪ್ಪರ್ಸ್ ಆಗ್ತಾ ಇದ್ದೀನಿ ತುಂಬ ಕಡಿಮೆ. ಸ್ಕೂಲಿಗೆ ಕಂಪಲ್ಸರಿ ಸ್ಲಿಪ್ಪರ್ ಆಗದೆ ಹೋಗೋಕ್ಕಾಗಲ್ಲ. ಆದರೆ ನನಗೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ಸ್ಲಿಪ್ಪರ್ ಹಾಕದೆ ಹೋಗ್ತಾ ಇದ್ರಲ್ಲ, ಅವ್ರನ್ನ ನೋಡ್ಬಿಟ್ಟು ಆಸೆ ಆಗ್ತಾಯಿತ್ತು, ಅವ್ರ ಥರ ನಾನು ಯಾಕೆ ಹೋಗ್ಬಾರ್ದು ಅಂತ. ಸೊ ಬೇರ್ ಫುಟ್ ವಾಕಿಂಗ್ ಈಸ್ ಆಲ್ವೇಸ್ ಗುಡ್. ನಾನು ಯಾವಾಗ ಒಂದು ಕಾಲೇಜ್ ಸ್ಕೂಲ್ ಅಂತ ಬಂದರೆ ಆವಾಗ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಶೂ ಆಗ್ತಿದೆ, ಇಲ್ಲಾಂದರೆ ದಟ್ ಈಸ್ ಫನ್ನು. ಈ ನೇಚರ್ ಒಟ್ಟಿಗೆ ನಮ್ಮ ಕನೆಕ್ಷನ್ ಮಿಸ್ ಆಗಿಬಿಡುತ್ತೆ. ಸೊ ಮಕ್ಕಳಿಗೆ ಆ ಒಂದು ಕನೆಕ್ಷನ್ ಮಿಸ್ ಯಾವತ್ತೂ ಆಗಬಾರ್ದು. ಆಮೇಲೆ ಕೋಕ್ ಅಮ್ಮ ವಿಯಾಂದು ಅಮ್ಮ ಏನು ಹೇಳ್ತಾರೆ ಅಂತ ನೋಡುವ ಬನ್ನಿ. ಎಸ್, ಕೋಕ್ ವೆಕೇಶನ್ ಅಂತ ಬಂದಾಗ ಮಕ್ಕಳನ್ನ ನೀವು ಮತ್ತೆ ಸಿಟಿಗೆ ಕರ್ಕೊಂಡು ಹೋಗ್ತೀರಾ. ಸೊ ಆ ಸಿಟಿಗಿಂತ ಟೇಕ್ ದೆಮ್ ಫಾರ್ ದ ನೇಚರ್, ಕಂಬೈನ್ ಮಾಡಿ ಆ ನೇಚರ್ ಮಧ್ಯೆ ವಾಕ್ ಮಾಡಿಸಿ, ಟ್ರೆಕ್ಕಿಂಗ್ ಈ ಥರ ಫೀಲ್ ಕೊಡಿ ಅಂತ ಅಂದ್ಬಿಟ್ಟು. ಸೊ ದಟ್ಸ್ ವಾಟ್ ಹೀಸ್ ಟ್ರೈಂಗ್ ಟು. ಈಗ ಅವ್ರದ್ದು ಸ್ಕೂಲ್ ಕೂಡ ಅದೇ, ಇಟ್ಸ್ ಬೇಸ್ಡ್ ಆನ್ ದ ನೇಚರ್. ಮಕ್ಕಳಿಗೆ ಮೋರ್ ದ್ಯಾನ್ ಯುನೋ ಲೈಕ್ ಟು ಬಿ ವಿತ್ ದ ನೇಚರ್, ದಟ್ಸ್ ವಾಟ್. ಈಗ ಒಂದು ಮೈಂಡ್ ಕಾಮ್ ಆಗಲಿ ಆ್ಯಂಡ್ ವೆ ದೇ ಕ್ಯಾನ್ ಬಿ ವಿತ್ ದೆಮ್ ಸೆಲ್ಫ್ ಅಪಾರ್ಟ್ ಫ್ರಮ್ ಗ್ಯಾಜೆಟ್ಸ್. ನನಗೆ ಆ ವಿಡಿಯೋ ನೋಡ್ಬೇಕು ಆ್ಯಕ್ಚುಲಿ. ಸದ್ಗುರುದು ಏನು ಎವರ್ಗ್ರೀನ್ ಕೌಂಟಿ ಕರ್ಕೊಂಡು ಹೋಗಿ ಅಂತ ಹೇಳಿದಾರಾ, ಹೇಗೆ ಎಲ್ಲ ಏನು ಹೇಳಿದ್ದಾರೆ ಎಕ್ಸಾಕ್ಟ್ಲಿ? ಟು ಕನೆಕ್ಟ್ ವಿತ್ ನೇಚರ್. ಓಕೆ, ಆ ವಿಡಿಯೋನಲ್ಲಿ ಒಂದು ಗ್ಲಿಮ್ಸ್ ಹಾಕ್ತೀನಿ. ಸದ್ಗುರು ಏನು ಕಾಪಿರೈಟ್ ಇದು ಮಾಡಲ್ಲ, ಬಟ್ ವಿ ವಿಲ್ ಪುಟ್ ಇಟ್ ಇನ್ ದಿಸ್. ಸೊ ಮಾರಲ್ ಆಫ್ ದ ಸ್ಟೋರಿ ಅಷ್ಟೇ, ಮಕ್ಕಳಿಗೆ ನೇಚರ್ ಕನೆಕ್ಷನ್, ಬಾಂಡಿಂಗ್, ಬೋಟಲ್ಲಿ ಆಟ ಆಡಿಸೋದು, ಆಮೇಲೆ ಕಯಾಕಿಂಗ್, ಕೊರಾಕಲ್, ಪಾಂಡ್ ಸ್ವಿಮ್ಮಿಂಗ್, ನೈಟ್ ಪ್ಲಾಂಟೇಶನ್ ವಾಕ್, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ನಾನಂತೂ ವಿಯಾನೊಟ್ಟಿಗೆ ಬೇಜಾನ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆಮೇಲೆ ಕೆಲವರು ಬ್ಯುಸಿ ಟೆಕೀಸ್ ಇರ್ತಾರೆ, ಪ್ರೊಫೆಷನಲ್ಸ್ ಇರ್ತಾರೆ, ಬಿಸ್ನೆಸ್ ಓನರ್ಸ್ ಇರ್ತಾರೆ. ಐ ಆಮ್ ಶ್ಯೂರ್ ಏನಾದರೂ ನಾಳೆ ನನಗೆ ಟೈಮ್ ಸಿಗುತ್ತೆ ಮಕ್ಕಳ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳುವಾಗ, ನಾಳೆದು ಟೈಮ್ ಅವರಿಗೆ ಬೇಕಾಗಲ್ಲ. ಇವತ್ತು ಇವಾಗಲೇ ಜಸ್ಟ್ ಮೇಕ್ ಶ್ಯೂರ್ ಯು ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಕ್ವಾಲಿಟಿ ಟೈಮ್ ವಿತೌಟ್ ಮಿಸ್.
ಈ ಸತಿ ಏನಾದರೂ ಎವರ್ಗ್ರೀನ್ ಕೌಂಟಿಗೆ ಬರೋದಾದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಇನ್ ಕೇಸು ನಮ್ಮ ಕೌಂಟಿಗೆ ಬರೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಬೇರೆ ಕಡೆ ಹೋಗಿ, ಬಟ್ ಡೋಂಟ್ ಗಿವ್ ದಟ್ ಸೇಮ್ ಎಕ್ಸ್ಪೀರಿಯನ್ಸು ಯಾವುದೋ ಒಂದು ಪ್ರೋಸೆಸ್ಡ್ ಫುಡ್ಡಿಗೆ ಹೋಗಿ ಅಲ್ಲಿ ಏನೋ ಗ್ಯಾಡ್ಜೆಟ್ಸು ಅದೇ ಸ್ಕ್ರೀನ್ ಟೈಮ್. ನನಗೆ ಕೆಲವು ಸತಿ ಹೆಂಗಾಗುತ್ತೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಅವ್ರ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಬಿಟ್ಟಿರ್ತಾರೆ, ಹಿಂಗೆ ಆಡ್ತಾ ಇರ್ತಾರೆ, ಪಕ್ಷಿಗಳೆಲ್ಲ ಆಡ್ತಾ ಇರ್ತಾರೆ. ನೋಡಿ ಈಗ ನಾನು ಸೈಲೆಂಟ್ ಆದರೆ ಪಕ್ಷಿಗಳ ಸೌಂಡ್ ಹೇಗಿದೆ ಅಂತ. ಈ ಸೌಂಡನ್ನ ಅಡ್ಮೈರ್ ಮಾಡಲ್ಲ. ಮತ್ತು ನೋಡಿ ಕೋಳಿ ಸೌಂಡು, ಆಮೇಲೆ ಈ ಬಟರ್ಫ್ಲೈಸು, ಡ್ರ್ಯಾಗನ್ ಫ್ಲೈಸು ಇದನ್ನ ಅಡ್ಮೈರ್ ಮಾಡಲ್ಲ. ಪೀಪಲ್ ಆರ್ ಸೋ ಬ್ಯುಸಿ. ಮಕ್ಕಳು ಫುಲ್ಲು ಗ್ಯಾಡ್ಜೆಟ್ಸ್, ಅದರಲ್ಲೇ ಅವ್ರ ಪ್ರಪಂಚ. ಅದು ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಇಟ್ ವಿಲ್ ಬಿ ಲೈಕ್ ಹಾರಿಬಲ್, ಪೆಥೆಟಿಕ್. ಅವರ ಒಂದು ಕನೆಕ್ಷನ್ನೇ ಮಿಸ್ ಆಗಿಬಿಟ್ಟಿರುತ್ತೆ ಅಲ್ವಾ? ಸೊ ದಟ್ ಈಸ್. ಬಟ್ ನಾವು ವಿಯನ್ನ ಮಾತಾಡ್ಸಿಲ್ಲ. ಬಾ ವಿಯನ್ ಇಲ್ಲಿಗೆ. ಸೊ ಹೌ ಡು ಯು ಫೀಲ್ ವಿಯಾನ್ ಟು ಬಿ ಇನ್ ದಿಸ್? ಈಗ ಒಂದು ಕರಾಟೆ ಕಿಡ್ ಥರ ಬೆಳೆಸ್ತಾ ಇದ್ದೀನಿ, ಹೇಗನ್ನಿಸ್ತಾ ಇದೆ? ಹೌ ಡು ಯು ಫೀಲ್? ಐ ಆಮ್ ಡೂಯಿಂಗ್ ಪಲ್ಟಿ. ಓಕೆ, ಹೌದು ಹೌದು, ಡಿಶುಮ್. ಓಕೆ, ಇವನಿಗೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ 70 to 80% ಗುಡ್ ಫುಡ್ ಅವ್ನಿಗೆ ಹೇಳಿದ್ದೀನಿ. ಗುಡ್ ಫುಡ್ ಯಾವುದು? ಹಾಂ, ಅವ್ನು ಮಾತಾಡ್ತಾನೆ ಇರ್ತಾನೆ. ಗುಡ್ ಫುಡ್ ಯಾವುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಆ ಗುಡ್ ಫುಡ್ಡು ಬಿಟ್ಟು ಅವನಿಗೀಗ ಮಧ್ಯದಲ್ಲಿ ಜಂಕ್ ಕೊಡೋಕೆ ಹೋಗ್ತೀನಿ. ಯಾಕಂದರೆ ಬೇರೆ ಮಕ್ಕಳಿಗೆಲ್ಲ ಒಂದು ಜಂಕ್ ಅಂತ ತಿನ್ನಬೇಕಾದ್ರೆ ನನಗೆ ಅದು ಕೊಡ್ತಾ ಇಲ್ಲ ಅಪ್ಪ, ನನಗೆ ಅದು ಯಾವತ್ತೂ ಕೊಟ್ಟಿಲ್ಲ. ಸೊ ನನಗೆ ಚಿಕ್ಕದಲ್ಲೇ ಯಾಕೆ ಅನಿಸಿದ್ದು, ಈ ಕೋಕೋ-ಕೋಲಾ ಯಾರು ಕುಡಿತಾರೆ, ಪೆಪ್ಸಿ ಯಾರು ಕುಡಿತಾರೆ, ಅವರೆಲ್ಲ ದೊಡ್ಡ ಮನುಷ್ಯರು. ಆಮೇಲೆ ಡೈರಿ ಮಿಲ್ಕ್ ತಿನ್ನೋರೆಲ್ಲ ದೊಡ್ಡ ಮನುಷ್ಯರು, ಅದೆಲ್ಲ ನಮ್ದಲ್ಲ ಅಂತ ಹೇಳೋ ಒಂದು ಫೀಲ್ ಇತ್ತು. ನನ್ನ ಒಂದು ಮೈಂಡ್ ಸೆಟ್ ಸ್ವಲ್ಪ ಲೋ ಆಗ್ತಾಯಿತ್ತು, ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗ್ತಾಯಿತ್ತು. ನಮಗೇನಿದ್ರು ಆ 1 ರೂಪಾಯಿಗೆ ಸಿಗುತ್ತಲ್ಲ 20 ಚಿಕ್ಕದು ಕಲರ್ ಅದು, ಮತ್ತು ಕಡಲೆ ಮಿಠಾಯಿ, ಇದು ಮಾತ್ರ ನಮ್ಮದು, ಅದೆಲ್ಲ ದೊಡ್ಡ ಮನುಷ್ಯರದು ಅಂತ ಇತ್ತು. ನನಗೆ ಆ ಒಂದು ಥಾಟ್ಸ್ ಅವನಿಗೆ ಬರೋದು ಬೇಡ. ಅದಕ್ಕೆ ರೀಸೆಂಟಾಗಿ ಕರ್ಕೊಂಡೋಗ್ಬಿಟ್ಟು ಯಾವುದೋ ಒಂದು ಪಿಜ್ಜಾ ಅದೆಲ್ಲ ತಿನ್ಸೋದು. ಹೆಂಗೆ ತಿಂದ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಕಾಂಗತ್ತ ನಾಯಿ ಕಡ್ಬಿಟ್ಟು ತಿನ್ನೋದು ಅಂತ. ಅದಕ್ಕಿಂತ ಕೆಟ್ಟದಾಗಿ ತಿಂದ, ಫುಲ್ ಹಂಗೆ. ಯಾಕಂದರೆ ಚೀಸ್ ಇದೆಲ್ಲ ಇತ್ತಲ್ಲ, ಅವ್ನ ಟೇಸ್ಟ್ ಬಡ್ಗೆ ಅದೊಂದು ಇಷ್ಟ ಆಗೋಯ್ತು, ಹಾಗೆ ಅಪರೂಪಕ್ಕೆ ತಿಂದ. ಸೊ ಇಟ್ಸ್ ಗುಡ್. ಅವರಿಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಕೊಡಬೇಕಿತ್ತು, ಕೊಟ್ಟಿದ್ದೀವಿ. ಸೊ ವಾಟ್ ಯು ವಾಂಟ್ ಟು ಟೆಲ್ ಟು ದ ಪೇರೆಂಟ್ಸ್? ಈಗ ಇವರು ಎಷ್ಟು ಮಕ್ಕಳನ್ನ ಎತ್ತಿದೆ? ಒಂದೇ ಆಗಿದ್ದು. ಸರಿ, ಹೇಳು. ನಿಮ್ಗೆ ಗೊತ್ತಿದೆ ಬೇರೆ ಮಕ್ಕಳು ನಿಂತ್ಕೊಂಡಿದ್ದೀನಿ, ಸೆನ್ಸರ್ ಇಲ್ಲ ಇದು. ಎನಿವೇಸ್ ಹೇಳ್ಕೋಬೇಕು. ಇಲ್ಲ ನೋಡು, ನಮ್ಮ ಅಜ್ಜಿ ಅಂದರೆ ಈಗ 11 ಮಕ್ಕಳನ್ನ ನೋಡಿ, ಅಲ್ಲಿ ಅಮ್ಮಕ್ಕ ಅಂತ ಇದೆ ಬೋರ್ಡು, ಅಲ್ಲಿ ಬೋರ್ಡ್ ತೋರಿಸಿ. ಅಲ್ಲಿ ಸೀಕ್ರೆಟ್ ಸ್ಪೈಸಸ್ ಅಮ್ಮಕ್ಕಾಸ್. ಅಮ್ಮಕ್ಕಾಸು ಅಂತ ಹೆಸರಿದೆ. ಅಮ್ಮಕ್ಕ ಆ್ಯಕ್ಚುಲಿ 11 ಮಕ್ಕಳನ್ನ ಎತ್ತಿದ್ದಾರೆ. 11 ಮಕ್ಕಳನ್ನ ಹೊತ್ತು ಸಾಕಿ ಸಲಹಿ ಆಯಿತು. ಈಗ ನಮ್ಮ ಅಮ್ಮ ಬಂದು 11ನೇ ಮಗು, ಲಾಸ್ಟ್ ಫೈನಲ್ ವರ್ಜನ್ ಅಂತ. ಅದಾದ್ಮೇಲೆ ಅದು ಕಂಪ್ಲೀಟ್ ಸ್ಟಾಪ್ ಆಯಿತು. ಅಲ್ಲ, ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರು. ಆಗಲ್ಲ ಅಂದರೆ ಇಲ್ಲ ಇದೆಲ್ಲ ಕಾಂಟ್ರವರ್ಸಿ, ದಿಸ್ ಇಸ್ ಫನ್ ಆಯಿತಾ. ಆಮೇಲೆ ಅದು ನಮ್ಮಮ್ಮ ಬಂದು ಲಾಸ್ಟ್ ವರ್ಷನ್ ಅಂತ, ಅದು ತುಂಬ ಡಿಮ್ಯಾಂಡಲ್ಲಿರೋ ಪ್ರಾಡಕ್ಟ್ ಹಾಗೆ. ಸೊ ಇವಾಗ ನನಗೆ ಖುಷಿ ಆಗೋದು ಅಂತ ಹೇಳಿದ್ದು ಅಂತ ಹೇಳಿದ್ರೆ, ನನಗೆ ಇದು ಹೇಳಕ್ಕೆ ಸ್ವಲ್ಪ ಭಯ ಆಗುತ್ತೆ ಕೋಪದು. 11 ಮಕ್ಕಳು ನಮ್ಮ ಅಜ್ಜಿ ಆ ಒಂದು ಇದಾಗಬೇಕಾದ್ರೆ ಯಾವುದೇ ಆ್ಯಪ್ ರೆಫರ್ ಮಾಡಿಲ್ಲ, ಯಾವುದೇ ಯೂಟ್ಯೂಬ್ ವೀಡಿಯೋಸ್ ನೋಡಿಲ್ಲ, ಏನೂ ನೋಡಿಲ್ಲ. ಅಷ್ಟು ನೀಟಾಗಿ ಎಲ್ಲರನ್ನ ಲಾಂಚ್ ಮಾಡಿಬಿಟ್ಟು ಎಲ್ಲರನ್ನ ಅವ್ರವ್ರ ಪಾಡಿಗೆ ಬಿಟ್ಟಿದ್ದಾರೆ. ಈ ಒಂದು ಮಗನ ಲಾಂಚ್ ಮಾಡೋಕ್ಕೆ ಅದು ಎಷ್ಟು ಆ್ಯಪ್ ಡೌನ್ಲೋಡ್ ಮಾಡಿದ್ಲಂತೆ. ಅಪ್ಪಂದು ಸ್ವಲ್ಪನೇ ಕಾಂಟ್ರಿಬ್ಯೂಷನ್, ಬಾಕಿ ಎಲ್ಲ ಆ್ಯಪೇ, ಫುಲ್ ಆ್ಯಪ್. ಅದು ಏನೇನು ಆ್ಯಪ್ ಅಂತಲ್ಲ ಇರೋ ವಿಷಯ ಆ್ಯಪ್. ಸೊ ಈಗಿನ ಜನ್ರೇಷನ್ ಹಂಗೆ ಅಪ್ಪ ಮತ್ತು ಆ್ಯಪ್ ಎರಡು ಇರಬೇಕು. ಹಾಗೆ ನೋಡಿ, ಸಿನಿಮಾದ ಮರಿ. ಓಕೆ, ಹಾಗೆ ಇಟ್ಸ್ ಜಸ್ಟ್ ಫನ್. ಟೀಮ್ ಒಟ್ಟಿಗೆ ಬಂದಿದ್ದೀವಿ ನೋಡಿ, ಇಲ್ಲೆಲ್ಲ ನಿಂತ್ಕೊಂಡು ನೆಗಡ್ತಾ ಇದ್ದಾರೆ ನೋಡಿ ಹೀಗೆ. ಆಮೇಲೆ ಬೇಜಾರು ಮಾಡ್ಕೋಬೇಡಿ, ಬ್ಲಾಸಮ್ ತೋರಿಸಿಲ್ಲ ಅಂತ ಇರ್ಬಾರ್ದು ನಿಮಗೆ. ಸೊ ಇದು ಕಾಫಿ ಬ್ಲಾಸಮ್. ಬಾ ಎಕ್ಸ್ಪ್ಲೇನ್ ಮಾಡಿ ಬಾ. ತಮಾಷೆ ಮಾಡೋದ್ರಲ್ಲಿ ಒಂದು ಯಾರಿಗೂ ಹರ್ಟ್ ಮಾಡಬಾರ್ದು, ಯಾರಿಗೂ ಬೇಜಾರು ಮಾಡಿಸ್ಬಾರ್ದು, ಅದು ಸೇಮ್ ಅಲ್ಲ, ಅದೆಲ್ಲ ಸೇಮ್. ಸೊ ಇಟ್ಸ್ ಫನ್ ಆ್ಯಕ್ಚುಲಿ. ಇದೇ ನಮ್ಮ ಆಡಿಯನ್ಸ್ ಎಲ್ಲ ಇದನ್ನ ತುಂಬ ಸೀರಿಯಸ್ ತಗೊಳ್ಳಲ್ಲ. ಆಮೇಲೆ ಇದನ್ನೆಲ್ಲ ತುಂಬ ಕಾಂಟ್ರವರ್ಸಿ ಮಾಡುವಂಥ ಸ್ಟೇಟ್ಮೆಂಟ್ಸ್ ಅಲ್ಲ ಇದು. ನಮ್ಮ ಇಟ್ಸ್ ಅ ಫ್ಯಾಕ್ಟ್ ಆ್ಯಕ್ಚುಲಿ. ಇಟ್ಸ್ ಅ ಫ್ಯಾಮಿಲಿ ಟೈಮ್ ಅಷ್ಟೇ. ಓಕೆ, ನಮ್ಮ ಇದು ಮತ್ತೆ ಇದೇನು ಗೊತ್ತಾ, ನಮ್ಮ ಅಮ್ಮನೂ ನೋಡ್ತಾರೆ ಈ ವಿಡಿಯೋ ನೋಡ್ಕೊಂಡು, ನಮ್ಮ ಅಮ್ಮನೂ ನೆಗಾಡ್ತಾರೆ. ನನ್ನ ಮಂಗ ಅಲ್ಲ, ನನ್ನ ಮಗ
ನನ್ನ ಮಗ ಹಿಂಗೆಲ್ಲ ಮಾತಾಡಿದಾನೆ ಅಂತ ಹೇಳ್ಬಿಟ್ಟು. ಎಸ್ ಮಿಸ್ಟರ್ ವಿಯನ್, ಎಕ್ಸ್ಪ್ಲೇನ್ ಅಬೌಟ್ ದ ಕಾಫಿ. ಆ್ಯಪ್ ಬೇಬಿ. Okay. ಹಾಂ ಅಲ್ಲ, ಆನೆಸ್ಟ್ ಆಗಿ ಹೇಳ್ಬೇಕು, ನಾನು ಹೇಳಿದ್ದು ಕರೆಕ್ಟ್ ಅಲ್ಲ? ಸುಮ್ಮನೆ ಓಕೆ. ಎಸ್, ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆ, ಹಾಂ ಏನು ಹೇಳ್ಬೇಕು ಹೇಳಲ್ಲ? ಕಾಫಿ ಬಿಸಿ ಮಾಡಿತ್ತು, ಹಾಂ ಮಿಕ್ಸ್ ಮಾಡಿತ್ತು, ಹಾಂ ಕಳ್ಳ ಮಾಡಿತ್ತು. ಹಾಂ ಎಂಥದ್ದು ಜಮ್ಸ್ ಅದು? ಜಮ್ಸ್ ಅಲ್ಲ, ಹಾಂ ಬಲ್ಲ. ಬೆಲ್ಲ. ಓಕೆ, ವಾಟ್ ಈಸ್ ದಿಸ್? ಓಕೆ, ದಿಸ್ ಈಸ್ ಕಾಫಿ ಬ್ಲಾಸಮ್. ಕಾಫಿ. ಬ್ಲಾಸಮ್. Yes. ಬ್ಲಾಸಮ್ ಫ್ಲವರಾ? ಕಾಫಿ ಫ್ಲವರ್. ಓಕೆ, ಆಯಿತು. ಈಗ ಏನು ಗೊತ್ತಾ, ಈ ವಿಡಿಯೋನ ಕ್ಲೋಸ್ ಮಾಡುವ. ಬನ್ನಿ ಎಲ್ಲರೂ ಎವರ್ಗ್ರೀನ್ ಕೌಂಟಿಗೆ ಅಂತ ಹೇಳಿ. ಅಣ್ಣ ಬನ್ನಿ ಎಲ್ಲ ಹೇಗಂತಿ ಈ ಥರ ಓಡಾಡಿ ಬೇರ್ ಫುಟ್ಟಲ್ಲಿ. ಬೇಸ್ಫುಟ್ಟಲ್ಲಿ ಬೇರ್ ಫುಟ್ ಕ್ಲೋಸ್. ಓಕೆ, ಅವನಿಗೆ ನಾಚಿಕಾಗೋಯ್ತು. ಏ ವಿಯಾನ್ ನೋಟಿಲಿ. ಹಾಂ ಬನ್ನಿ ಎವರ್ಗ್ರೀನ್ ಕೌಂಟಿಲಿ ಸಿಗುವ. ಕಯಾಕಿಂಗ್. ಓಕೆ ಓಕೆ, ನಾನು ನಾಡಿಸ್ತಾ ಇಲ್ಲ. ಕಯಾಕಿಂಗ್ ಮಾಡಿ, ಕೊರೆಕಲ್ ಮಾಡಿ, ಪಾಂಡ್ ಸ್ವಿಮ್ಮಿಂಗ್ ಮಾಡಿ. ಬೈಕಿ ಮಾಡಿ ನನ್ನ ಮಗ. ಮಾಡಿ. ಓಕೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ. ಮೇಬಿ ಓಕೆ, ಸಿ ಯು. ಓಕೆ, ಕ್ಲೋಸ್ ನಾನೇ ಮಾಡ್ತೀನಿ. ಕಾಪಿ ರೈಟ್. ಎಸ್. ಏ